ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಬೀದರ್ ಕೇಂದ್ರ ಸಚಿವ ಭಗವಂತ ಖೂಬಾ ಇಂದು ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸುವ ಮುನ್ನ ಭಗವಂತ ಖೂಬಾ ದಂಪತಿಗಳು ಟೆಂಪಲ್ ರನ್ ನಗರದ ಐತಿಹಾಸಿಕ ಪಾಪನಾಶಿ ಶಿವಲಿಂಗಕ್ಕೆ ದೇವಸ್ಥಾನಕ್ಕೆ ತೆರಳಿ ಗೆಲುವಿಗಾಗಿ ವಿಶೇಷ ಪೂಜೆ. ನಗರದ ಗಣೇಶ ಮೈದಾನದಲ್ಲಿ ಬಿಜೆಪಿ ಬಹಿರಂಗ ಪ್ರಚಾರ ಸಭೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಶರಣು ಸಲಗರ, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಎಂಎಲ್ಸಿ ರಘುನಾಥ್ ಮಲ್ಕಾಪುರೆ, ಜಿಲ್ಲಾಧ್ಯಕ್ಷ ಸುನಾಥ ಪಾಟೀಲ್ ಹುಡಗಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಭಗವಂತ ಖೂಬಾ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಕಿಡಿಕಾರಿದ್ರು. ತಂದೆ ಮಗ ಇಬ್ರು ವೇದಿಕೆ ಮೇಲೆ ಸುಳ್ಳಿನ ಸ್ಪರ್ಧೆ ನಡೆಸಿದ್ರು ಅಂತ ಲೇವಡಿ ಮಾಡಿದ್ರು. ನಾಮಪತ್ರ ಸಲ್ಲಿಸಿ ಹೊರಬರುವಾಗ ಗೆಲುವಿನ ವಿಕ್ಟರಿ ತೋರಿಸಿ ಗಮನ ಸೆಳೆದ್ರು. ಕಳೆದ ಸಲ ಚುನಾವಣೆಯಲ್ಲಿ ಭಾರೀ ಅಂತರದಿಂದ ಗೆಲುವು ಸಾಧಿಸಿದ್ದೇನೆ, ಮತ್ತೆ ಈ ಸಲವೂ ಗೆಲುವು ನನ್ನದೇ ಅಂತ ಭಗವಂತ ಖೂಬಾ ಹೇಳಿದ್ರು. ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಬರೋಬ್ಬರಿ 10,000ಕ್ಕಿಂತ ಹೆಚ್ಚಿನ ಜನರು ಭಾಗಿಯಾಗಿದ್ರು. ಕೈಕಮಲದ ಬೈಟ್ಗೆ ಈ ಅಖಾಡೆ ರೆಡಿಯಾಗಿದ್ದು ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಅಣಿಯಾಗಿದೆ. ಭವ್ಯವಾದ ಈ ಜನಸಾಗರ ಜಯಘೋಷದೊಂದಿಗೆ ಬರ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೇವೆ. ದಯವಿಟ್ಟು ಬೇಗ ಎಲ್ಲಿ ನಿಂತಿದ್ರು ಅದೇ ಸ್ಥಳದಲ್ಲಿ ನಿಂತು ಬಿಡಿ. ಈಗ ಒಂದೇ ಮಾತ್ರ ಗೀತೆ ಇರುತ್ತೆ, ದಯವಿಟ್ಟು ಅಲ್ಲೆಲ್ಲೇ ನಿಂತು ಬಿಡಿ. ಕಾಂಗ್ರೆಸ್ಸಿನ ದಿವಾಳಿತನ ಅಷ್ಟೇ ಅಲ್ಲ, ತಂದಿ ಮಗಂದನ್ ಮಾಡಬಾರ್ದು. ನಿನ್ಗೆ ಇದೇ ವೇದಿಕೆ ಮೇಲೆ ತಂದಿ ಹೆಚ್ಚು ಸುಳ್ಳು ಹೇಳ್ತಾರೋ ಅಥವಾ ಮಗ ಹೆಚ್ಚು ಸುಳ್ಳು ಹೇಳ್ತಾರೋ ಅನ್ನೋಂಥ ಸ್ಪರ್ಧೆನ ನಡೀತಾ ಇದೆ. ತಂದಿನ 100 ಪ್ರಶ್ನೆಗಳನ್ನ ನನ್ನನ್ನ ಕೇಳಿದರೆ, ಮಗ ಈಗಾದ್ರೂ ಕಣ್ಣು ತೆರೆದಾನ ರಾಜಕೀಯದಾಗ. 10 ವರ್ಷದ ನಂದೇನು ಅನುಭವಕರ ತಗೊಂಡಿಲ್ಲ, ಆದ್ರೆ ಅವರು ಕೂಡ ಸವಾಲನ್ನ ಎಸಿದಾರಂತೆ. ಸವಾಲ ಸಾಗರ್ ಅವರೇ, ನೀವು ಸವಾಲು ಎಸಬೇಕಾದ್ರೆ ಇನ್ನು ನೀವು ಹುಟ್ಟಿರ್ಲಿಲ್ಲ. ನಿಮ್ಮ ಕುಟುಂಬದ ಮೇಲೆ ಅನೇಕ ಆರೋಪಗಳಿದ್ದಾವೆ. ನಿಮ್ಮ ತಂದೆಯವರಿಗೆ ಆ ಆರೋಪಗಳ ಪ್ರಶ್ನೆಯನ್ನ ಕೇಳಿ. ಇವತ್ತು 65 ವರ್ಷದಿಂದ ನಿಮ್ಮ ಕುಟುಂಬ ಈ ಭಾಲ್ಕಿಯಲ್ಲಿ, ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನ ಮಾಡ್ತಾ ಇದೆ. ಬೀದರ ಜಿಲ್ಲೆ ಹಿಂದುಳಿಲಿಕ್ಕೆ ಏನಾದರೂ ಕಾರಣ ಇದ್ರೆ ಈಶ್ವರ್ ಖಂಡ್ರೆ ಕುಟುಂಬವೇ ಕಾರಣದ ಘಂಟಾ ಘೋಷವಾಗಿ ಜಿಲ್ಲೆಯ ಜನತೆ ಮಾತಾಡ್ತಾರೆ. ಅಷ್ಟೇ ಅಲ್ಲ, ನನ್ನ ಸಾಧನೆ ಏನು, 10 ವರ್ಷದಲ್ಲಿ ನನ್ನ ಸಾಧನೆ ಏನು. फिर एक बार बोलता हूं, ईश्वर खंडरे कान खोल के सुन लेना. तुम्हारा मुख्यमंत्री को लेके आना, 1 हफ्ता समय लेकर के 1 हफ्ते तक केंद्र सरकार के योजनाओं का यहाँ पर अनुष्ठान किया हुआ सारे के सारे साधन मैं आपको मुख्यमंत्री को दिखाऊंगा.